ಲೈಟ್ ಬರ್ಡೇ ಟು ಯು. ಡಿಫ್ರೆಂಟ್ ಸ್ಟೈಲ್ ಬರ್ತ್ಡೇ ಇದು. ಮತಾಪ್ ಕಡ್ಡಿಯಿಂದ ಮಾಡಿದ ಬರ್ತ್ಡೇ ಅದ್ಭುತವಾಗಿದೆ. ಈಗ ಉಂಟೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಕ್ಕೆ ಸುಸ್ವಾಗತ. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ಇವತ್ತು ನಮ್ಮ ಮನೆಯದ್ದು ಬರ್ತ್ಡೇ ಇದೆ. ಬನ್ನಿ ಎಲ್ಲರೂ ಸೇರಿ ಆಚರಣೆ ಮಾಡೋಣ. ನೀವು ಎಲ್ಲ ಆಶೀರ್ವಾದ ಮಾಡಿ. ಬನ್ನಿ ಇವಾಗ ನಾವು ವಿಡಿಯೋ ಕಡೆ ಹೋಗೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ವಿಡಿಯೋ. ಇವತ್ತು ನಮ್ಮ ಅಮ್ಮನ ಬರ್ಡೇ ಇದೆ. ಸೊ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನಮ್ಮಮ್ಮಗೆ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದೀವಿ, ಮನೇಲಿ ಸ್ಪೆಷಲ್ ಮಾಡಿದ್ವಿ. ಹಾಗೆ ನಮಗೆ ಬರ್ತ್ಡೇ ಕೇಕನ್ನು ಕಟ್ ಮಾಡಿಸಿದ್ವಿ. ಸೊ ಯಾವ ರೀತಿ ಇತ್ತು ಈ ಒಂದು ಸೆಲೆಬ್ರೇಷನ್ ಅಂತ ನೀವು ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮಮ್ಮಗೆ ವಿಶ್ ಮಾಡಿ. ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆಯವರೆಗೂ ನೋಡ್ತಾ ಹೋಗಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮತ್ತು ನಮ್ಮಮ್ಮ ಶಾಪಿಂಗ್ ಮಾಡೋಣ ಅಂತ ಬಂದಿದ್ವಿ. ನಾವು ರೆಗ್ಯುಲರ್ ಆಗಿ ಬರುವಂತಹ ಬಟ್ಟೆ ಅಂಗಡಿಗೆ ನಾವು ಇವತ್ತು ಬಂದಿದ್ವಿ. ಸೊ ನಮ್ಮಮ್ಮ ಸರ್ಚ್ ಮಾಡ್ತಾಯಿದ್ದಾರೆ ಯಾವ ಸೀರೆ ತೊಗೊಳ್ಳೋದು ಅಂತ. ಆ್ಯಕ್ಚುಲಿ ಲೇಟಾಗಿ ತೊಗೊಳಕ್ಕೆ ಹೋದ್ವಿ ನಾವು, ತುಂಬ ಟೈಮ್ ಆಗಿತ್ತು. ಸೊ ಅಂಗಡಿ ಫುಲ್ ಖಾಲಿ ಇದೆ. ಸೊ ಹಾಗಾಗಿ ಫ್ರೀಯಾಗಿ ತೋರಿಸ್ತಾ ಇದ್ದಾರೆ ಸ್ಯಾರಿಗಳನ್ನು. ಸೊ ಅಂಗಡಿ ತುಂಬ ಚೆನ್ನಾಗಿದೆ, ನಾವು ರೆಗ್ಯುಲರ್ ಕಸ್ಟಮರ್ ಇಲ್ಲಿಗೆ. ಸೊ ನಮ್ಮಮ್ಮ ಯಾವ ಸೀರೆ ತಗೋತಾರೆ ನೋಡಬೇಕು. ಸೊ ನಿಮಗೆ ಇಲ್ಲಿ ಯಾವ ಸೀರೆಗಳು ಇಷ್ಟ ಆಗ್ತದೆ ನೋಡಿ, ಎಷ್ಟು ಚಂದ ಸ್ಯಾರಿಗಳಿದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಸ್ಯಾರಿ, ಆದರೆ ಎಲ್ಲ ಸ್ಯಾರಿನೂ ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮಮ್ಮಗೆ ಯಾವ್ದು ಇಷ್ಟ ಆಯಿತು ಅದನ್ನು ನಾವು ತಗೊಂಡು ಬಂದ್ವಿ. ಆ್ಯಕ್ಚುಲಿ ನಾವು ಸ್ವಲ್ಪ ಬೇಗನೆ ಸ್ಯಾರಿ ತೊಗೊಬೇಕಾಗಿತ್ತು. ನಮ್ಮಮ್ಮ ಕೆಲಸದಿಂದ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ನಾವು ಲೇಟಾಗಿ ಹೋದ್ವಿ. ಸೊ ಲೇಟಾಗಿ ಹೋಗಿದ್ದು ಒಳ್ಳೆಯದೇ ಆಯಿತು, ಯಾಕೆಂದರೆ ಅಂಗಡಿ ಫ್ರೀ ಆಗಿದ್ದಷ್ಟು ನಾವು ಆರಾಮಾಗಿ ತೊಗೋಬೋದು. ಚೆನ್ನಾಗಿ ತೊಗೊಳೋಕ್ಕೆ ಆಗಲ್ಲ. ಆ್ಯಂಡ್ ಅಂಗಡಿಯವರು ಕೂಡ ಅಷ್ಟು ತೋರಿಸಲ್ಲ, ಅಷ್ಟು ನಮ್ಮನ್ನು ಕೇರ್ ಮಾಡಲ್ಲ, ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಎಲ್ಲೋ ಒಂದಷ್ಟು ಸ್ಯಾರಿಗಳನ್ನ ಹಾಕಿ ಇದರಲ್ಲಾದರೂ ಚೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ಯಾರೂ ಇಲ್ಲ ಅಂತಂದರೆ ಅಂಗಡಿಯವರು ತುಂಬ ಚೆನ್ನಾಗಿ ತೋರಿಸ್ತಾರೆ. ಸೊ ಇಲ್ಲಿ ಕೆಲವೊಂದಷ್ಟು ಸ್ಯಾರಿಗಳು ನೋಡ್ತಾ ಇದ್ದಾರೆ ನಮ್ಮಮ್ಮ. ಸೊ ಸ್ಯಾರಿ ತೊಗೊಂಡ್ವಿ. ಸೊ ಇವಾಗ ಹಾಕಿರೋದು ನಮ್ಮಮ್ಮ ತೊಗೊಂಡಿದ್ದ ಸ್ಯಾರಿ. ಸೊ ಇದು ನಾನು ಕೊಡಿಸಿದಂತಹ ಸ್ಯಾರಿ ಆಗಿತ್ತು. ಸೊ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಕೇಕ್ ಮೇಲೆ ಒಂದು ಇರ್ತೀವಲ್ವಾ, ಅದೇನು ಅಂತ ನನಗೆ ಗೊತ್ತಿಲ್ಲ. ಸೊ ಅದು ಮಿಸ್ ಮಾಡಿದ್ವಿ ತೊಗೊಂಬರೋದು. ಆದರೆ ನಾವು ದೀಪಾವಳಿಯಲ್ಲಿ ತಂದಂತಹ ಸುಸುರು ಬತ್ತಿತ್ತು, ಅದನ್ನು ನಾವು ಹಚ್ಚಿ ಸೆಲೆಬ್ರೇಟ್ ಮಾಡಿದ್ವಿ. ಯಾರೂ ಬಂದಿರಲಿಲ್ಲ, ಜಸ್ಟ್ ನಾವು ಫ್ಯಾಮಿಲಿ ಅಷ್ಟೇ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ದು. ನೋಡ್ತಾ ಇರ್ಬೋದು ಯಾವ ರೀತಿ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂತ. ಆ್ಯಕ್ಚುಲಿ ನಮ್ಮ ಅಮ್ಮಗೆ ಇಷ್ಟ ಇರಲಿಲ್ಲ, ಬಟ್ ನಾವೇ ಇರಲಿ ಅಂತ ಮಾಡಿದ್ದು. ಸೊ ನನ್ನ ತಂಗಿ ಎಲ್ಲ ಆಗ್ತಾಯಿದ್ದಾಳೆ, ನಾನು ಹಿಂದೆಗಡೆ ಲೈಟ್ ಹಾಕಿದೆ. ಸೊ ಕೇಕ್ ಕಟ್ಟಿಂಗ್ ನಡೀತಾ ಇದೆ. ಸೊ ನಮ್ಮಮ್ಮ ತೊಗೊಂಡಂತಹ ಸೀರೆ ಯಾವ ರೀತಿ ಇತ್ತು, ಸೊ ನಿಮ್ಗೆ ಇಷ್ಟ ಆದರೆ ಹೇಳಿ, ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಕೊಡಿ. ಡಿಫ್ರೆಂಟ್ ಸ್ಟೈಲ್ ಬರ್ತ್ಡೇ ಇದು. ಮತಾಪ್ ಕಡ್ಡಿಯಿಂದ ಮಾಡಿದ ಬರ್ತ್ಡೇ ಅದ್ಭುತವಾಗಿದೆ. ಈಗ ಉಂಟೆ ನಗುತ್ತಾ ನಗುತ್ತಾ ವರ್ಷ ಎಂದು ಹೀಗೆ ಇರಲಿ ಚಿಕ್ಕ ಬರ್ತ್ಡೇ ಇದು. ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ನೋಡ್ರಿ, ಇಲ್ಲೊಂದು ಆರ್ಕೆಸ್ಟ್ರಾ ಕರ್ಸಿದ್ವಿ, ಇವರೇ ಆರ್ಕೆಸ್ಟ್ರಾ ಮೇಡಮ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಆರ್ಕೆಸ್ಟ್ರಾದವ್ರಿಗೆ ದುಡ್ಡು ಕೊಡ್ರಿ. ಮಮತಾ ಎಂ ಪಿಲಾಲಿ ಮಾಂತೇಶ್ ಅವರ ತಂಗಿ. ಅಂತವಲ್ಲ, ಇಲ್ಲ ಹಂಗೆ ಬರುತ್ತೆ.
ನೆನಪಿಸ್ಕೊಂಡೆ. ಟೆಕ್ನಿಕಲ್ ಮೈಂಡ್. ಒಬ್ಬರೇ ಬರ್ರಿ ತಿಂದ್ರಿ. ಹಾಂ ನಿನ್ಕಲ್ರಿ ಮದುವೆ. ಹಂಗೆ ನಂದೆಲ್ಲ ಹಾಕ್ಬಿಟ್ಟು ಏ ಬೇಡ ಮಮ್ಮಿ ಅದು ಕೇಕ್ ಕಟ್ ಮಾಡಿ ತಿನ್ಸಮ್ಮ. ಇಬ್ರು ನಿಂತ್ಕೊಳ್ಳಿ. ಈಚೆ ತಗೊಳ್ಳಿ, ಈ ಸೈಡ್. ನೀರೊಂಚೂರು ಹಿಂಗೆ ಒಗೆಯೋದು. ಮಮ್ಮಿ actually ಇದನ್ನೇ excited ಮಾಡು. ಗಂಡ ಕೊಡಿಸು ಒಳ್ಳೆ ಸಂದರ್ಭ. ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ವಂದನೆಗಳು.